ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ರವೀಂದ್ರ ಮೌರ್ಯ. ಇವತ್ತು ಟ್ಯಾಕ್ಸಿ ಫಿಲಮ್ದ ಒಂದು ಮೋಷನ್ ಪೋಸ್ಟರು ಇಲ್ಲ ಒಂದು ಸೀನು ರಿಲೀಸ್ ಆಗಿದೆ ಯೂಟ್ಯೂಬ್ನಲ್ಲಿ. ಎಲ್ಲ ಯೂಟ್ಯೂಬ್ನಾಗೂ ಅದರದ್ದೇ ಹವಾ. ಒಬ್ಬ ಮಂಡ್ಯದ ಹುಡುಗ, ಮೊದಲು ರಾಕೇಶ್ ಸ್ಟಾರ್ ಯಶ್ ಅವರಿಗೆ ಬರ್ತಡೇ ವಿಷಯ ತಿಳಿಸೋಣ. ಅವರು 100 ಕಾಲ ಚೆನ್ನಾಗಿ ಬಾಳ್ಲಿ. ಒಬ್ಬ ಮಂಡ್ಯದ ಹುಡುಗ, ಏನು ಬ್ಯಾಕ್ಗ್ರೌಂಡ್ ಇಲ್ದಿದ್ದಂಗೆ ಇಷ್ಟು ಎತ್ತರಕ್ಕೆ ಈ ಕನ್ನಡ ಇಂಡಸ್ಟ್ರಿನ ಒಂದು ದೊಡ್ಡ ಲೆವೆಲ್ಗೆ ವರ್ಲ್ಡ್ ಲೆವೆಲ್ ಕರ್ಕೊಂಡು ಹೋದಂಥ ಯಶ್ ಅವರಿಗೆ ಹ್ಯಾಪಿ ಬರ್ತಡೆಯ ಶುಭಾಶಯಗಳು. ಅವರು ಒಬ್ಬ ಹಳ್ಳಿ ಹುಡುಗ ನೋಡ್ರಿ ಯಾವ ರೀತಿ ಬೆಳೆದ್ರು, ಹೇಳ್ಬಿಟ್ಟು ಬೆಳೆದ್ರು ಅವರು. ನಾನು ಪ್ರತಿಯೊಬ್ಬರು ಚಪ್ಪಾಳೆ ಹೊಡಿಬೇಕು, ಕನ್ನಡ ಇಂಡಸ್ಟ್ರಿ ಕಡೆ ತಿರುಗಿ ನೋಡಬೇಕು ಅಂತ ಸಿನಿಮಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು KGF ಮಾಡಿದ್ರು. KGF ಮಾಡುವಾಗ ಎಲ್ಲರೂ ನಕ್ಕಿದ್ರು, ಏನಪ್ಪ ಇದು ಇಷ್ಟೊಂದು ಬಜೆಟ್ ಹಾಕ್ಬಿಟ್ಟು ತೆಗಿತಾವಲ್ಲ, ಪ್ರೊಡ್ಯೂಸರ್ಗೂ ಬುದ್ಧಿಲ್ಲ, ಆಕ್ಟರ್ಗೂ ಬುದ್ಧಿಲ್ಲ, ಟೀಮ್ಗೆ ಬುದ್ಧಿಲ್ಲ ಅಂತ ಬೈತಿದ್ರು. ಆದ್ರೆ ಆ KGF ಬಂದ್ಬಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿನ ದೊಡ್ಡ ಲೆವೆಲ್ ಕರ್ಕೊಂಡು ಹೋಗ್ಬಿಡ್ತು. ಈಗ ಟ್ಯಾಕ್ಸಿಕ್ ಬಗ್ಗೆ ಮಾತಾಡೋಣ. ಟ್ಯಾಕ್ಸಿಕ್ ಅಂದ್ಬಿಟ್ಟು ನೆಕ್ಸ್ಟ್ ಮೂವಿ ಯಶ್ ಅವ್ರದ್ದು. ಅದ್ರದ್ದೊಂದು 50 ಸೆಕೆಂಡ್ ಇಲ್ಲ ಒಂದು 60 ಸೆಕೆಂಡ್ ಒಂದು ಕ್ಲಿಪ್ ಬಿಟ್ಟಿದ್ದಾರೆ. ಏನ್ರಿ ಅದು, ಒಬ್ಬ ಅದ್ಭುತವಾಗಿದೆ ರೀ. ಏನ್ ಮೇಕಿಂಗ್ ರೀ ಅದು, ಅಯ್ಯಪ್ಪ ಏನ್ರಿ ಅದು. ಅದರ ಕಾರಾಗಿ ಇಳಿತಾರೆ, ಆ ಸಿಗರೇಟ್ ಸೇರ್ತಾರೆ, ಆ ಸಿಗರೇಟ್ ಸೇದೋ ಸ್ಟೈಲೇ ಸೂಪರ್ ಯಶ್ ಅವ್ರದ್ದು. ತಿರ್ಗ ಆಮೇಲಿಂದ ಅವರು ಒಬ್ಬ ಅದರಲ್ಲಿ ದೊಡ್ಡ ಗ್ಯಾಂಗ್ಸ್ಟರ್ ಅನಿಸ್ತಾ ಐತೆ. ತಿರ್ಗ ಪಾರ್ಟಿಗೆ ಅವರು ಎಂಜಾಯ್ ಮಾಡೋದಕ್ಕೆ ಬಂದಿದ್ದಾರೆ, ಹುಡುಗಿ ಜೊತೆಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿರೋಂಥ ಬೇರೆ ಬೇರೆ ಗ್ಯಾಂಗ್ಸ್ಟರ್ಸು ಅವ್ರನ್ನ ಹೊಡೆದಾಕೋದಕ್ಕೆ ಬಂದಿದಾರ, ಇಲ್ಲ ಅವರೊಬ್ಬರೇ ಬ್ಯಾಕ್ಗ್ರೌಂಡ್ ಇಲ್ದಿದ್ದಂಗೆ ಬಂದಿದ್ದಾರೆ. ಅಲ್ಲಿ ಏನೋ ಒಂದಿದೆ, ಅಲ್ಲಿ ಟ್ವಿಸ್ಟ್ ಇದೆ. ಬಟ್ ಟೀಸರ್ ನೋಡಿ ಬಹಳ ಖುಷಿ ಆಯಿತು, ಸಖತ್ ಇಷ್ಟ ಆಯಿತು. ಇವಾಗ ಮೂವಿಗೋಸ್ಕರ ಕಾಯೋ ಥರ ಮಾಡ್ಬಿಟ್ಟು ಒಂದೇ ದಿನದಲ್ಲಿ 33 ಮಿಲಿಯನ್ ವ್ಯೂಸ್ ಆಗಿದೆ ಅದು. ಅದು ಯಶ್ ಅವ್ರ ಕೆಪಾಸಿಟಿ. ಒಬ್ಬ ಹಳ್ಳಿ ಹುಡುಗ ಅಂದರೆ ಅವ್ರು ಹೇಳ್ತಾರೆ ಯಶ್ ಅವರು, ಪ್ರತಿಯೊಬ್ಬರು ಕನಸು ಕಾಣ್ಬೋದು, ನಾನು ಒಬ್ಬ ಹಳ್ಳಿ ಹುಡುಗ, ನಾನು ಇಲ್ಲಿ ಟಾಪಾಗಿ ನಿಂತ್ಕೋಬೇಕು ಅಂತ ಬಂದು ಇವತ್ತು ಆ ಗುರಿನ ತಲುಪಿದ್ದೀನಿ ಅಂದರೆ ನಿಮ್ಮಿಂದ ಯಾಕೆ ಸಾಧ್ಯ ಇಲ್ಲ? ನೀವು ಬನ್ನಿ, ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಸಾಧ್ಯ ಅಂದರೆ ಗುರಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಯಶ್ ಅವರು. ಅದಕ್ಕೊಂದು ಸಲ್ಯೂಟ್ ಯಶ್ ಅವ್ರಿಗೆ. ಟ್ಯಾಕ್ಸಿಕ್ಕು ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಆ ಸೀನು. ಯೂಟ್ಯೂಬಲ್ಲಿ ನೀವು ಹೋಗಿ ನೋಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಇದೇ ಥರ ರಿವ್ಯೂನ ನಾನು ನಿಮ್ಮ ಮುಂದೆ ತೊಗೊಂಬರ್ತಾ ಇರ್ತೀನಿ. ನೆಕ್ಸ್ಟು ಮತ್ತೆ ಅವ್ರ ಟ್ರೈಲರ್ ರಿಲೀಸ್ ಆದಾಗ ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್.